ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಕರ್ನಾಟಕ ರತ್ನ, ನಟ ಸಾರ್ವಭೌಮ, ದಾದಾ ಸಾಹೇಬ್ ಪಾಲಿಕೆ ಪ್ರಶಸ್ತಿ ಪಡೆದ ಡಾಕ್ಟರ್ ರಾಜ್ಕುಮಾರ್ ಅವರು, ಸಾಹಸ ಸಿಂಹ, ಅಭಿನಯ ಭಾರ್ಗವ, ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಇವರಿಬ್ಬರು ನಮ್ಮ ಕನ್ನಡ ಚಿತ್ರರಂಗ ಅನ್ನೋ ನಾಣ್ಯದ ಎರಡು ಮುಖಗಳು. ರಾಜಣ್ಣ ಮತ್ತು ವಿಷ್ಣುದಾದ ಇವರಿಬ್ಬರ ಕೊಡುಗೆ ಕನ್ನಡ ಚಿತ್ರರಂಗಕ್ಕೆ ತುಂಬಾ ದೊಡ್ಡದು. ಚಿತ್ರರಂಗದಲ್ಲಿ ಅವಕಾಶ ಪಡೆದು ತಾನು ಬೆಳೆದು ಅವರಿರುವಂಥ ಉದ್ಯಮನೂ ಬೆಳೆಸಿರೋ ಹೃದಯವಂತರು ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರು. ರಾಜಣ್ಣ 1954 ಬೇಡರ ಕಣ್ಣಪ್ಪ ಅನ್ನೋ ಸಿನಿಮಾದ ಮೂಲಕ ನಾಯಕ ನಟನಾಗಿ ಎಂಟ್ರಿ ಕೊಟ್ಟು 1960s ವರೆಗೂ ವರ್ಷಕ್ಕೆ 2 ಸಿನಿಮಾ 3 ಸಿನಿಮಾ ಅಂತ ಮಾಡಿ ಕನ್ನಡ ಚಿತ್ರರಂಗದಲ್ಲೂ ಒಬ್ಬ ನಾಯಕ ಇದ್ದಾನೆ ಅಂತ ಹೊಸ ಪ್ರೊಡ್ಯೂಸರ್ಗಳು ಕನ್ನಡ ಸಿನಿಮಾಗಳನ್ನ ಮಾಡಕ್ಕೆ ಮುಖ್ಯವಾದ ಕಾರಣವಾಗಿದ್ದವರು ಡಾಕ್ಟರ್ ರಾಜ್ಕುಮಾರ್ ಅವರು. ರಾಜಣ್ಣ ಚಿತ್ರರಂಗಕ್ಕೆ ಬಂದು 6-7 ವರ್ಷಕ್ಕೆಲ್ಲ ಒಂದು ವರ್ಷಕ್ಕೆ 8-9 ಸಿನಿಮಾ ಆಗ್ತಾ ಇರುವಂತ ಕನ್ನಡ ಸಿನಿಮಾಗಳು 1964-65 ಇಂದ ಒಂದು ವರ್ಷಕ್ಕೆ ರಾಜ್ಕುಮಾರ್ ಅವ್ರ ಸಿನಿಮಾಗಳು ಮಾತ್ರ 5-6 ಸಿನಿಮಾಗಳು ರಿಲೀಸ್ ಆಗ್ತಾ ಇತ್ತು. ಟೋಟಲಿ ಕನ್ನಡ ಸಿನಿಮಾ ಅಂತ ತಗೊಂಡ್ರೆ 16-18 ಸಿನಿಮಾಗಳು ಬರ್ತಾ ಇತ್ತು. ಆ ತರ ಹಂತವಾಗಿ ಕನ್ನಡ ಸಿನಿಮಾಗಳನ್ನ ಬೆಳೆಸ್ಕೊಂಡ್ ಬಂದವರು ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು. 1970s ಅಷ್ಟರಲ್ಲಿ ಒಂದು ವರ್ಷಕ್ಕೆ 24-26 ಸಿನಿಮಾಗಳು ನಿರ್ಮಿಸ್ತಾ ಇದ್ರು. ಆ ರೇಂಜ್ ತಗೊಂಡ್ಬಂದು ಬಿಟ್ಟವರು ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು. 1972 ನಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಾಗರಹಾವು ಅನ್ನೋ ಸಿನಿಮಾದ ಮೂಲಕ ನಾಯಕ ನಟನಾಗಿ ಎಂಟ್ರಿ ಕೊಡ್ತಾರೆ. ಮೊದಲನೇ ಸಿನಿಮಾದಲ್ಲೇ ಒಂದು ದೊಡ್ಡ ಮಾರ್ಕೆಟ್ ನ ಬೆಳೆಸಿ ಕನ್ನಡ ಚಿತ್ರರಂಗದ ಕಲರ್ ನೇ ಬದಲಾಯಿಸಿದ್ರು. ಅದು ಮಾತ್ರ ಅಲ್ಲ, ವಿಷ್ಣುವರ್ಧನ್ ಅವರು ಬಂದು 2ನೇ ವರ್ಷಕ್ಕೆಲ್ಲ ವಿಷ್ಣುವರ್ಧನ್ ಅವ್ರಿಗೋಸ್ಕರ ಸಿನಿಮಾಗಳಾಗ್ತಾ ಇತ್ತು. ವಿಷ್ಣುವರ್ಧನ್ ಗೋಸ್ಕರನೇ ವರ್ಷಕ್ಕೆ 6-8 ಸಿನಿಮಾಗಳು ನಿರ್ಮಿಸ್ತಾ ಇದ್ರು. ಅದು ಮಾತ್ರ ಅಲ್ಲ, 1974-75 ನಂತರ ವರ್ಷಕ್ಕೆ 32 ಸಿನಿಮಾಗಳು ಪ್ರೊಡಕ್ಷನ್ ಆಗ್ತಾ ಇತ್ತು. ರಾಜಣ್ಣ ಒಂದು 6-7 ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ರೆ, ವಿಷ್ಣುವರ್ಧನ್ ಅವರು ಇನ್ನೊಂದು 6-7 ಸಿನಿಮಾಗಳಲ್ಲಿ ಆಕ್ಟ್ ಮಾಡೋರು. ಸೊ ಪ್ರೊಡಕ್ಷನ್ ಆಗೋ 60% ಸಿನಿಮಾಗಳು ಇವರಿಬ್ಬರಿಗೂ ಆಕ್ಟ್ ಮಾಡೋ ಸಿನಿಮಾಗಳಾಗಿರುತ್ತೆ. ಇದರಲ್ಲಿ ದೊಡ್ಡ ಸಕ್ಸಸ್ಫುಲ್ ಸಿನಿಮಾಗಳಾಗಿ ಕನ್ನಡ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಕ್ಕೆ, ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಇನ್ನೊಂದಷ್ಟು ಜನ ಹುಟ್ಕೊಂತಾರೆ. 73-74 ವರೆಗೂ ವರ್ಷಕ್ಕೆ 20-23 ಸಿನಿಮಾಗಳು ಪ್ರೊಡ್ಯೂಸ್ ಆಗ್ತಾ ಇರೋ ಕನ್ನಡ ಸಿನಿಮಾಗಳು. ಭೂತಯ್ಯನ ಮಗ ಅಯ್ಯು ನಂತರ ವರ್ಷಕ್ಕೆ 30-34 ಸಿನಿಮಾಗಳು ಪ್ರೊಡ್ಯೂಸ್ ಆಗ್ತಾ ಇತ್ತು. 1975 ಅಲ್ಲಿ 34 ಸಿನಿಮಾಗಳು ಪ್ರೊಡ್ಯೂಸ್ ಆಗುತ್ತೆ. 76 ಅಲ್ಲಿ 35 ಸಿನಿಮಾಗಳು ಪ್ರೊಡ್ಯೂಸ್ ಆಗುತ್ತೆ. 77 ಅಲ್ಲಿ 43 ಸಿನಿಮಾಗಳು ಪ್ರೊಡ್ಯೂಸ್ ಆಗುತ್ತೆ. ಈ ತರನೇ ಸ್ಟೆಪ್ ಬೈ ಸ್ಟೆಪ್ ಕನ್ನಡ ಸಿನಿಮಾ ಬೆಳೆದು ಇವತ್ತು ವರ್ಷಕ್ಕೆ 200-225 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಅಂದ್ರೆ ಅದಕ್ಕೆ ಮೇನ್ ಕಾರಣ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. 1975 ನಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಇವರಿಬ್ಬರು ಎಷ್ಟು ಫಿಲ್ಮ್ಗಳಲ್ಲಿ ಆಕ್ಟ್ ಮಾಡಿದ್ದಾರೆ, ಅದರಲ್ಲಿ ಯಾವ್ಯಾವ ಸಿನಿಮಾಗಳು ಸಕ್ಸಸ್ ಆಗಿದೆ, ಬ್ಲಾಕ್ ಬಸ್ಟರ್ ಆಗಿದೆ, ಫ್ಲಾಪ್ ಆಗಿದೆ ಅಂತ ನೋಡೋಣ ಬನ್ನಿ. 1975 ನಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು 3 ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದಾರೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು 6 ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದಾರೆ. ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಕಲ್ಪನಾ ಅವರು, ಆರತಿ ಅವರು, ಮಂಜುಳಾ ಅವರು ಮತ್ತು ಜಯಮಾಲಾ ಅವರು ಆಕ್ಟ್ ಮಾಡಿ, ಪಿಕಟಿ ಶಿವರಾಮ್ ಅವರು ಡೈರೆಕ್ಟ್ ಮಾಡಿ, ಜಯಪ್ರಭಾ ಪ್ರೊಡಕ್ಷನ್ ಕಂಪನಿ ಅವರು ಪ್ರೊಡ್ಯೂಸ್ ಮಾಡಿ 28 ಫೆಬ್ರವರಿ 1975 ನಲ್ಲಿ ರಿಲೀಸ್ ಆಗಿರೋ ದಾರಿ ತಪ್ಪಿದ ಮಗ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡಿದ್ರೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಅದು ಮಾತ್ರ ಅಲ್ಲ, ಮಲಯಾಳಂ ಅಲ್ಲಿ ಕೊಳಗಾರನ್ ಅಂತ ಡಬ್ ಮಾಡಿ ರಿಲೀಸ್ ಮಾಡ್ತಾರೆ. ಅದೇ ಮಲಯಾಳಂ ಅಲ್ಲಿ 1981 ನಲ್ಲಿ ಈ ಸಿನಿಮಾನ ರಿಮೇಕ್ ಮಾಡಿ ಅದರಲ್ಲಿ ಜಯನ್ ಅವರು ಆಕ್ಟ್ ಮಾಡಿ, ಬೇಬಿ ಅವರು ಡೈರೆಕ್ಟ್ ಮಾಡಿರ್ತಾರೆ. ಮನುಷ್ಯ ಮೃಗಂ ಅನ್ನೋ ಸಿನಿಮಾ. ದಾರಿ ತಪ್ಪಿದ ಮಗ ಆ ವರ್ಷದಲ್ಲಿ ದೊಡ್ಡ ಸಕ್ಸಸ್ಫುಲ್ ಸಿನಿಮಾ ಆಗುತ್ತೆ. ಸಾಹಸ ಸಿಂಹ ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ಅವರು, ಶುಭ ಅವರು ಮತ್ತು KS ಅಶ್ವಥ್ ಅವರು ಆಕ್ಟ್ ಮಾಡಿ, KSL ಸ್ವಾಮಿ ಅವರು ಡೈರೆಕ್ಟ್ ಮಾಡಿ, ಶ್ರೀನಿಧಿ ಪ್ರೊಡಕ್ಷನ್ ಕಂಪನಿ ಅವರು ಪ್ರೊಡ್ಯೂಸ್ ಮಾಡಿರೋ ಭಾಗ್ಯ ಜ್ಯೋತಿ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಭಾಗ್ಯ ಜ್ಯೋತಿ ಆ ವರ್ಷದಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು, ಭವಾನಿ ಅವರು, TN ಬಾಲಕೃಷ್ಣ ಅವರು ಮತ್ತು ಲೋಕನಾಥ್ ಅವರು ಆಕ್ಟ್ ಮಾಡಿ, MR ವಿಠಲ್ ಅವರು ಡೈರೆಕ್ಟ್ ಮಾಡಿ, ಶಿವಲಿಂಗಯ್ಯ ಅವರು ಪ್ರೊಡ್ಯೂಸ್ ಮಾಡಿರೋ ಕೂಡಿ ಬಾಲೋನ ಅನ್ನೋ ಸಿನಿಮಾ. ಈ ಸಿನಿಮಾ ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 6 ವಾರ ಕಂಪ್ಲೀಟ್ ಮಾಡುತ್ತೆ. ಕೂಡಿ ಬಾಲೋನ ಆ ವರ್ಷದಲ್ಲಿ ಬಿಲೋ ಆವರೇಜ್ ಸಿನಿಮಾ ಆಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು, ಶ್ರೀನಾಥ್ ಅವರು, ಮಂಜುಳಾ ಅವರು, ವಜ್ರಮಣಿ ಅವರು ಆಕ್ಟ್ ಮಾಡಿ, ವಿಜಯ್ ಅವರು ಡೈರೆಕ್ಟ್ ಮಾಡಿ, TP ವೇಣುಗೋಪಾಲ್ ಅವರು ಪ್ರೊಡ್ಯೂಸ್ ಮಾಡಿರೋ 12 ಸೆಪ್ಟೆಂಬರ್ 1975 ನಲ್ಲಿ ರಿಲೀಸ್ ಆಗಿರೋ ಮಯೂರ ಅನ್ನೋ ಸಿನಿಮಾ.
ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡಿದ್ರೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಈ ಸಿನಿಮಾನ ತೆಲುಗುಗೆ ಡಬ್ ಮಾಡಿ ರಿಲೀಸ್ ಮಾಡ್ತಾರೆ. ಮಾವೀರ ಮಯೂರ ಅನ್ನೋ ಹೆಸರಲ್ಲಿ. ಮಲಯಾಳಂ ಅಲ್ಲಿ 1976 ಅಲ್ಲಿ ರಾಜ ಮಯೂರ ವರ್ಮ ಅನ್ನೋ ಹೆಸರಲ್ಲಿ ರಿಲೀಸ್ ಮಾಡ್ತಾರೆ. ಮಯೂರ ಆ ವರ್ಷದಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು, ಭಾರತಿ ವಿಷ್ಣುವರ್ಧನ್ ಅವರು, ಮಂಜುಳಾ ಅವರು ಆಕ್ಟ್ ಮಾಡಿ, ಆರ್ ರಾಮಮೂರ್ತಿ ಅವರು ಡೈರೆಕ್ಟ್ ಮಾಡಿ, ಶ್ರೀರಾಮ ಎಂಟರ್ಪ್ರೈಸಸ್ ಪ್ರೊಡಕ್ಷನ್ ಕಂಪನಿ ಅವರು ಪ್ರೊಡ್ಯೂಸ್ ಮಾಡಿರೋ 1 ಮಾರ್ಚ್ 1975 ಅಲ್ಲಿ ರಿಲೀಸ್ ಆಗಿರೋ ದೇವರ ಗುಡಿ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡಿದ್ರೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ದೇವರ ಗುಡಿ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು, ಭವಾನಿ ಅವರು, ರಾಜೇಶ್ರೀ ಅವರು ಆಕ್ಟ್ ಮಾಡಿ, SV ರಾಜೇಂದ್ರ ಸಿಂಗ್ ಬಾಬು ಅವರು ಡೈರೆಕ್ಟ್ ಮಾಡಿ, ಮಹಾತ್ಮ ಪ್ರೊಡಕ್ಷನ್ ಕಂಪನಿ ಅವರು ಪ್ರೊಡ್ಯೂಸ್ ಮಾಡಿರೋ 7th ಆಗಸ್ಟ್ 1975 ನಲ್ಲಿ ರಿಲೀಸ್ ಆಗಿರೋ ನಾಗಕನ್ಯೆ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡಿದ್ರೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 72 ಡೇಸ್ ಕಂಪ್ಲೀಟ್ ಮಾಡುತ್ತೆ. ನಾಗಕನ್ಯೆ ಆ ವರ್ಷದಲ್ಲಿ ಅಬೋ ಆವರೇಜ್ ಸಿನಿಮಾ ಆಗುತ್ತೆ. ಇದು ರಾಜೇಂದ್ರ ಸಿಂಗ್ ಬಾಬು ಅವರ ಮೊದಲನೇ ಡೈರೆಕ್ಷನ್ ಸಿನಿಮಾ. ಈ ಸಿನಿಮಾ 100 ಡೇಸ್ ಕಂಪ್ಲೀಟ್ ಮಾಡಿಲ್ಲ ಅಂದ್ರು ರಾಜೇಂದ್ರ ಸಿಂಗ್ ಬಾಬು ಅವರ ಮೊದಲನೇ ಡೈರೆಕ್ಷನ್ ಸಿನಿಮಾ. ಚಿತ್ರರಂಗದಲ್ಲಿ ಎಲ್ಲರೂ ಮೆಚ್ಕೊಳ್ಳುವಂತ ಸಿನಿಮಾ ಆಯ್ತು. ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು, ಜಯಮಾಲಾ ಅವರು ಮತ್ತು ವಜ್ರಮಣಿ ಅವರು ಆಕ್ಟ್ ಮಾಡಿ, CV ರಾಜೇಂದ್ರನ್ ಅವರು ಡೈರೆಕ್ಟ್ ಮಾಡಿ, ಪಾರ್ವತಮ್ಮ ರಾಜ್ಕುಮಾರ್ ಅವರು ಮತ್ತು SP ನಾಗಮ್ಮ ಅವರು ಪ್ರೊಡ್ಯೂಸ್ ಮಾಡಿ 1975 ನಲ್ಲಿ ರಿಲೀಸ್ ಆಗಿರೋ ತ್ರಿಮೂರ್ತಿ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡುತ್ತೆ. ತ್ರಿಮೂರ್ತಿ ಆ ವರ್ಷದಲ್ಲಿ ಸೂಪರ್ ಹಿಟ್ ಸಿನಿಮಾ ಆಗುತ್ತೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು, ಭವಾನಿ ಅವರು ಮತ್ತು ಚಂದ್ರಕಲಾ ಅವರು ಆಕ್ಟ್ ಮಾಡಿ, AM ಸ್ವಾಮಿವೇಲ್ ಅವರು ಡೈರೆಕ್ಟ್ ಮಾಡಿ, ಭವಾ ಮೂವೀಸ್ ಪ್ರೊಡಕ್ಷನ್ ಕಂಪನಿ ಅವರು ಪ್ರೊಡ್ಯೂಸ್ ಮಾಡಿ 30th ಜುಲೈ 1975 ನಲ್ಲಿ ರಿಲೀಸ್ ಆಗಿರೋ ಒಂದೇ ರೂಪ ಎರಡು ಗುಣ ಅನ್ನೋ ಸಿನಿಮಾ. ಈ ಸಿನಿಮಾ ಥಿಯೇಟರ್ಗಳಲ್ಲಿ 5 ವಾರ ಕಂಪ್ಲೀಟ್ ಮಾಡುತ್ತೆ. ಒಂದೇ ರೂಪ ಎರಡು ಗುಣ ಆ ವರ್ಷದಲ್ಲಿ ಬಿಲೋ ಆವರೇಜ್ ಸಿನಿಮಾ ಆಗುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು, ದ್ವಾರಕೇಶ್ ಅವರು, ಭವಾನಿ ಅವರು ಮತ್ತು ಜಯಲಕ್ಷ್ಮಿ ಅವರು ಆಕ್ಟ್ ಮಾಡಿ, KSR ದಾಸ್ ಅವರು ಡೈರೆಕ್ಟ್ ಮಾಡಿ, ಶಾಸ್ತ್ರಿ ಅಸೋಸಿಯೇಟ್ಸ್ ಪ್ರೊಡಕ್ಷನ್ ಕಂಪನಿ ಅವರು ಪ್ರೊಡ್ಯೂಸ್ ಮಾಡಿರೋ ಕಳ್ಳ ಕುಳ್ಳ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಈ ಸಿನಿಮಾನ 1976 ಅಲ್ಲಿ ತೆಲುಗುಗೆ ರಿಮೇಕ್ ಮಾಡ್ತಾರೆ. ಅದೇ ತರ ಮಲಯಾಳಂ ಅಲ್ಲಿ ಡಬ್ ಮಾಡಿ ರಿಲೀಸ್ ಮಾಡ್ತಾರೆ, ಕಲ್ಲನುಮ್ ಕುಲ್ಲನುಮ್ ಅನ್ನೋ ಹೆಸರಲ್ಲಿ. ಹಿಂದಿಯಲ್ಲೂ ಡಬ್ ಮಾಡಿ ರಿಲೀಸ್ ಮಾಡ್ತಾರೆ, ಚೋರ್ ಕಬಾಯ್ ಚೋರ್ ಅನ್ನೋ ಹೆಸರಲ್ಲಿ. ಕಲ್ಲಾ ಕುಲ್ಲ ಆ ವರ್ಷದಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ. ಕಲ್ಲಾ ಕುಲ್ಲ ಅನ್ನೋ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ದ್ವಾರಕೇಶ್ ಅವರು ಕಾಂಬಿನೇಷನ್ ಹಿಟ್ ಆಗಿರೋ ಮೊದಲನೇ ಸಿನಿಮಾ. ಈ ಸಿನಿಮಾ ನಂತರ ಕನ್ನಡ ಚಿತ್ರರಂಗದಲ್ಲಿ ಇವರಿಬ್ಬರ ಕಾಂಬಿನೇಷನ್ ಗೆ ಒಂದು ದೊಡ್ಡ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಆಪ್ತ ಮಿತ್ರ ಅವರಿಗೂ ಆ ಒಂದು ಡಿಮ್ಯಾಂಡ್ ಸಸ್ಟೈನ್ ಆಗುತ್ತೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬಾಯ್.